ನಿಮ್ಮೆಲ್ಲರನ್ನು ತುಂಬ ಕಾಯಿಸೋದು ಬೇಡ ಅಂತ ಹೇಳಿ ಅಣ್ಣನವರು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಿದ್ದಾರೆ. गौरी मनोहर जय परमेश्वरने शंकर शशिधर गज चर्मांबर गंगाधर हरने सुंदर सरहर गौरी मनोहर जय परमेश्वरने जय जय शंकर जय विश्वेश्वरने जय जय शंकर जय विश्वेश्वरने महेश उमेश जय विश्वेश्वर शूलिका त्रिनेत्र त्र्यंबक जय मृत्युंजयने ईश गिरीश महेश उमेश जय विश्वेश्वर शूलिका त्रिनेत्र त्र्यंबक जय मृत्युंजयने त्रिपुरांतकने ಬೇಗನೆ ಒಲಿಯುವ ದೇವನ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಭಾಷಣ ನೀಡುವ ತಾಪಸರ ಶಿವನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕರೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಕರುಣಾಸಾಗರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ವರಹರ ಗೌರಿ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ವಿಶ್ವೇಶ್ವರನೇ ಶಶಿಧರನೇ ಹರನೇ ನಮೋ ಭಾರತ ಎಂಬ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ದೇಶಭಕ್ತರಿಗೆ ಆಶೀರ್ವಚನ ನೀಡಬೇಕೆಂದು ಗುರೂಜಿ ಕಾಶಿ ವಿಶ್ವೇಶ್ವರ ಪ್ರಭು ಮೋದಿನಂ ಯೋಗಿನಂ ರಕ್ಷ ಭಾರತೆ ಧರ್ಮಸಿದ್ಧಿ ಜೈ ಶ್ರೀರಾಮ್ ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ ಜೈ ಶ್ರೀರಾಮ್. ನನ್ನ ನೆಚ್ಚಿನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾದ ದೇಶನಿಷ್ಠ ಸರ್ವ ಪ್ರೇರಕ ಸ್ಫೂರಕರಾದಂತಹ ಸನ್ಮಾನ್ಯ ಶ್ರೀ ಚಕ್ರವರ್ತಿ ಸೂಲೆಗಳಿಯವರಿಗೆ ಹಾಗೂ ನೆರೆದಿರುವಂತಹ ದೇಶಪ್ರೇಮಿ ಆಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕವಾದಂತಹ ನಮನಗಳನ್ನು ಶುಭಾಶಯಗಳನ್ನು ಕೊಡ್ತೇನೆ. ನಾವೆಲ್ಲರೂ ಸೇರಿರುವುದು
ನಮ್ಮ ತರದ ರಕ್ಷಣೆಗಾಗಿ. ಹೌದು ಅಲ್ವೋ? ಕೆಲವರು ಮಾತ್ರ ಹೇಳ್ತಾರೆ, ಎಲ್ಲರಿಗೂ ಇದೆ. ನಮ್ಮ ತರ ಅಂತಂದ್ರೆ ಅದು ಭಾರತೀಯತೆ. ಭಾರತೀಯತೆ ಸೀಮಿತವಾದದ್ದಲ್ಲ, ಸರ್ವ ಜನಾಂಗೀಯವಾದ ಆಧ್ಯಾತ್ಮ ಬಲವನ್ನ ಹೊರಸೂಸುವ ಪ್ರಕ್ರಿಯೆ ಭಾರತೀಯತೆ. ಅದರ ಹೆಸರು ಹೊರಗೆ ಬಂದಿರುವುದು ಸನಾತನ ಧರ್ಮ, ಹಿಂದೂ ಧರ್ಮ ಎನ್ನುವ ಕ್ರಮದಲ್ಲಿ. ಈ ಪರಿಧಿಯಲ್ಲಿ ಎಲ್ಲರೂ ಸೇರ್ತಾರೆ. ನೋಡುವ ಬಗೆ ಬದಲಾಗಿ ಬಿಟ್ಟದೆ, ಬದಲಾಗುವಂತೆ ಮಾಡ್ತಿದ್ದಾರೆ. ಇದನ್ನ ಅರ್ಥೈಸಿಕೊಳ್ಳಬೇಕಾದ ಅಗತ್ಯತೆ, ಅನಿವಾರ್ಯತೆ ಇವತ್ತು ನಮಗೆಲ್ಲ ಇದೆ. ಸುಮಾರು 5 ಶತಮಾನಗಳಿಂದಲೂ ಕೂಡ ಹೋರಾಡಿ ಹೊಡೆದಾಡಿ ಅಲ್ಲ, ಸವಿಸಿ, ಜೀವನವನ್ನೇ ಸವಿಸಿ. ಹೊಡೆದಾಡುವುದಂದ್ರೆ ನಾವಾಗಿ ಹೊಡೆಯುವುದಂತ ಹಾಗಲ್ಲ. ಜೀವನವನ್ನು ಸವಿಸಿ ಪ್ರಾಣತ್ಯಾಗ ಮಾಡಿ, ಸ್ವಂತಿಕೆಯನ್ನ, ಆಸ್ತಿಕೆಯನ್ನೆಲ್ಲವನ್ನು ತ್ಯಾಗ ಮಾಡಿ ದೇಶದ ಒಂದು ವಸ್ತುಸ್ಥಿತಿಯನ್ನ, ವೈಭವವನ್ನ ಜಗತ್ತಿಗೆ ತೋರಿಸುವ ಕಾಲ ಈಗ ಬಂತು. ಅದೇನಂತ ನಮಗೆಲ್ಲರಿಗೂ ಗೊತ್ತು. ಕೇವಲ ಮಂದಿರವನ್ನು ನಿರ್ಮಾಣ ಮಾಡುವುದು ಭಾರತೀಯರ ಉದ್ದೇಶ ಅಲ್ಲ, ಭಾರತೀಯತೆಯ ಸ್ಥಾಪನೆ ಅಲ್ಲ, ಭಾರತೀಯತೆಯ ಜಾಗೃತಿ. ಮಲಗಿದ ಭಾರತೀಯರನ್ನ ಬಡಿದೆಬ್ಬಿಸುವ ಕೆಲಸವನ್ನು ಮಾಡುವ ಕೆಲಸ ಇದು. ಒಬ್ಬರು ಮಾಡುವುದಲ್ಲ, ಎಲ್ಲರೂ ಸೇರಿ ಮಾಡುವುದು, ಎಲ್ಲರೂ ಎಲ್ಲರಿಗಾಗಿ ಮಾಡುವುದು. ಒಣಗಿದ ಕಟ್ಟಿಗೆಯೊಟ್ಟಿಗೆ ಹಸಿ ಕಟ್ಟಿಗೆಯನ್ನು ಇಟ್ಟಾಗ ಹಸಿ ಕಟ್ಟಿಗೆ ಹೊತ್ತಿಕೊಳ್ಳುತ್ತೆ. ಅಕಸ್ಮಾತ್ ಭಾರತೀಯನಾಗಿ ಮಲಗಿದ್ರೆ, ನನಗೇನು ಸಂಬಂಧ ಇಲ್ಲ ಅಂತ ಮಲಗಿದ್ರೆ, ಅವರನ್ನ ಬಡಿದೆಬ್ಬಿಸುವ ಕೆಲಸವನ್ನ ಇತ್ತೀಚಿನ ದಶಕಗಳಲ್ಲಿ ನಡೀತಾ ಇದೆ. ಇವತ್ತು ಮತ್ತೊಮ್ಮೆ ನಾವು ಜಾಗೃತರಾಗಬೇಕಾಗಿದೆ. ಸರ್ವೋತ್ತಮನಾದ ಪ್ರಭು ಶ್ರೀ ರಾಮಚಂದ್ರ ದೇವರಿಗೆ ನಮ್ಮ ನಿಮ್ಮೆಲ್ಲರ ಮಂದಿರ ಬೇಕಾಗಿಲ್ಲ. ನಿರ್ಲಿಪ್ತನಾದವನು, ಆಪ್ತಕಾಮನಾದವನು ದೇವರು. ಆದರೆ